ಹಾಯ್, ಎಲ್ಲರಿಗೂ ನಮಸ್ಕಾರ. ಒಂದ್ ಕಾಲದಲ್ಲಿ ವುಮೆನ್ಸ್ ಕ್ರಿಕೆಟ್ ನ ಯಾರು ನೋಡ್ತಾ ಇದ್ದಿದ್ದಿಲ್ಲ. ಆದ್ರೆ ಇವಾಗ ವುಮೆನ್ಸ್ ಕ್ರಿಕೆಟ್ ಹೆಂಗ್ ಗ್ರೋ ಆಗಿದೆ ಅಂದ್ರೆ ಎಲ್ಲರ ಬಾಯಲ್ಲೂ ವುಮೆನ್ಸ್ ಕ್ರಿಕೆಟ್ ಯಾರ್ದೇ ಪ್ಲೇಯರ್ ಹೆಸರು ಕೇಳಿದ್ರು ಹೇಳಷ್ಟು ಕೆಪಾಸಿಟಿ ಐತೆ. ಸೊ ವುಮೆನ್ಸ್ ಕ್ರಿಕೆಟ್ ಇತ್ತೀಚೆಗೆ ಬೆಳಕತ್ತಿದೆ. ಸೊ ಇದು ನಮಗೂ ಪ್ರೌಡ್ ಆಗುತ್ತೆ. ಸೊ ಇವತ್ತಿನ ನ್ಯೂ ಟಾಪಿಕ್ ಏನಂದ್ರೆ, ನಾಳೆ ಟಾಟಾ WPL ಮೆಗಾ ಆಕ್ಷನ್ ಇದೆ. ಸೊ ನಾವಿಲ್ಲಿ ಡಿಸ್ಕಸ್ ಮಾಡೋಣ, ಯಾವ ಪ್ಲೇಯರ್ ಟಾಪ್ಸ್ ಅಲ್ಲಿ ಇದಾರೆ, ಯಾವ ಪ್ಲೇಯರ್ ಜಾಸ್ತಿ ಮೊತ್ತಕ್ಕೆ ಹೋಗ್ಬೋದು, ಯಾರು ನಮ್ಮ RCB ತಂಡಕ್ಕೆ ಬರ್ಬೋದು, ಹಾಗೆ ಇನ್ನ ಹಲವಾರು. ಸೊ ನೋಡೋಣ. ಫಸ್ಟ್ ಬನ್ನಿ. ಫಸ್ಟಿಗೆ ನಾನು ಒಂದು ಫೋಟೋ ಹಾಕಿದ್ ನೋಡ್ರಿ. ಸೊ ಇದು ಇದು ಈ ಫೋಟೋ ಪ್ರಕಾರ ಸ್ಕಾಟ್ಸ್ ಸೈಜ್ ಅಂಡ್ ಅವೈಲೇಬಲ್ ಸ್ಲಾಟ್ಸ್ ಇದು ನೋಡ್ತಿರ್ಬೋದಲ್ಲ ಫೋಟೋ ಮೇಲೆ. ಡೆಲ್ಲಿ ಕ್ಯಾಪಿಟಲ್ಸ್ ಟೋಟಲ್ 5 ಪ್ಲೇಯರ್ಸ್ ನ ರಿಟರ್ನ್ ಮಾಡ್ಕೊಂಡಿದೆ. ಅದರಲ್ಲಿ ಓವರ್ಸೀಸ್ ಪ್ಲೇಯರ್ ಇಬ್ಬರಿದ್ದಾರೆ. ಸೊ ಇವರಿಗೆ 13 ಸ್ಲಾಟ್ಸ್ ಬಾಕಿ ಇದೆ, ಹಾಗೂ 4 ಓವರ್ಸೀಸ್ ಸ್ಲಾಟ್ಸ್ ಬಾಕಿ ಇದೆ. ಸೊ ನೆಕ್ಸ್ಟ್ ಗುಜರಾತ್ ಜೈಂಟ್ಸ್ ಟೀಮಿಗೆ ಬಂದ್ರೆ, ಇವರು ರಿಟೈರ್ ಮಾಡ್ಕೊಂಡಿರೋ ಪ್ಲೇಯರ್ಸ್ ಇಬ್ರು, ಅದ್ರ ಇಬ್ರು ಓವರ್ಸೀಸ್ ಪ್ಲೇಯರ್ಸ್. ಸೊ RTM ಇವ್ರ 3 ಇದೆ, ಹಾಗೂ 16 ಸ್ಲಾಟ್ಸ್ ಇನ್ನ ಬಾಕಿ ಇದೆ, ಹಾಗೂ ಇವರಿಗೆ ಓವರ್ಸೀಸ್ ಸ್ಲಾಟ್ಸ್ 4 ಬಾಕಿ ಇದೆ. ಸೊ ನೆಕ್ಸ್ಟ್ ಬರೋಣ ಮಲ್ಟಿ ಚಾಂಪಿಯನ್ಸ್ ಮುಂಬೈ ಇಂಡಿಯನ್ಸ್. ಸೊ ಇವರು 5 ಜನ ರಿಟರ್ನ್ ಮಾಡ್ಕೊಂಡಿದ್ದಾರೆ, ಹಾಗೂ 2 ಓವರ್ಸೀಸ್ ಪ್ಲೇಯರ್, ಹಾಗೂ RTM ಇವ್ರದ್ದು ಯಾವ್ದು ಇಲ್ಲ. ಸೊ ಇವ್ರು ಟೋಟಲ್ 13 ಸ್ಲಾಟ್ಸ್ ಇವ್ರಿಗೆ ಬಾಕಿ ಇದಾವೆ, 4 ಓವರ್ಸೀಸ್ ಸ್ಲಾಟ್ಸ್ ಬಾಕಿ ಇದಾವೆ. ಸೊ ನೆಕ್ಸ್ಟ್ ಬರೋಣ ನಮ್ಮ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಸೊ ನಾವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 4 ಜನ ರಿಟರ್ನ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಒಬ್ರು ಓವರ್ಸೀಸ್ ಪ್ಲೇಯರ್, RTM ಒಂದಿದೆ, ಇನ್ನ ಟೋಟಲ್ 14 ಸ್ಲಾಟ್ಸ್ ಬಾಕಿ ಇದೆ. ಅದರಲ್ಲಿ 5 ಓವರ್ಸೀಸ್ ಸ್ಲಾಟ್ಸ್ ಬಾಕಿ ಇದೆ. ಸೊ ನೆಕ್ಸ್ಟ್ ಬರೋಣ UP ವಾರಿಯರ್ಸ್ ಇದೆ. ಸೊ ನೀವು ಗೊತ್ತಿರ್ಬೋದು, UP ವಾರಿಯರ್ಗೆ ಕೋಚ್ ಚೇಂಜ್ ಆಗಿದ್ದಾರೆ, ಅಭಿಷೇಕ್ ನಾಯರ್ ಬಂದಿದ್ದಾರೆ. ಸೊ ಈ ಸಲ ಫುಲ್ ಸ್ಕ್ವಾಡ್ ನೇ ಚೇಂಜ್ ಮಾಡಿದ್ದಾರೆ, ಓನ್ಲಿ ಒಬ್ಬರನ್ನೇ ರಿಟರ್ನ್ ಮಾಡಿದ್ದಾರೆ. ಇವರಿಗೆ RTM 4 ಇದಾವೆ, ಹಾಗೂ 17 ಸ್ಲಾಟ್ಸ್ ಬಾಕಿ ಇದಾವೆ, ಇನ್ನ 6 ಓವರ್ಸೀಸ್ ಸ್ಲಾಟ್ಸ್ ಬಾಕಿ ಇದಾವೆ. ನೋಡೋಣ, ಇವರೇ ಜಾಸ್ತಿ ಆಡದಾಗ ಇಳಿಸ್ತಾರೆ, ಸ್ವಲ್ಪ ಇವ್ರ ಮೇಲೆ ಜಾಸ್ತಿ ಕೊಂಡಿಡ್ಬೇಕು. ಸೊ ನೆಕ್ಸ್ಟ್ ಈಗ ನಾನು ಹಾಕಿರೋ ಫೋಟೋ ಟಾಪ್ ಓವರ್ಸೀಸ್ ಪಿಕ್. ಇದ್ರಲ್ಲಿ ನೋಡ್ತಿರ್ಬೋದು ನೀವು, ಸೋಫಿ ಡಿವೈನ್ ಇದಾರೆ, ಸೋಫಿ ಎಲೆಕ್ಸ್ಟನ್ ಇದಾರೆ, ಸೋಫಿ ಎಕ್ರಿಸ್ಟನ್ ಇದಾರೆ, ಅಲಿಸಾ ಇಲ್ ಇದಾರೆ, ಅಮಿಲಾ ಖೇರ್, ಹಾಗೂ ಮ್ಯಾಗ್ಲೆನಿಂಗ್, ಲಿಚ್ಫೀಲ್ಡ್, ಅಮೆನ್ ಜೋಲ್ಸ್, ಎದರ್ ನೈಟ್, ಡ್ಯಾನಲ್ ವಟರ್, ಡೆಂಟ್ರೆ ಡಾಟಿನ್, ಟೀಮ್ ಗರ್, ಜೋರ್ಜವರಂ, ಹೆದರ್ ಗರ್ಮ್ ಇದಾರೆ. ಇದ್ರಲ್ಲಿ ನೀವು ನೋಡ್ತಿರ್ಬೋದು, ಇದ್ರಲ್ಲಿ ನನಗೆ ಟಾಪ್ ಪಿಕ್ಸ್ ಯಾರಪ್ಪ ಜಾಸ್ತಿ ಮೊತ್ತಕ್ಕೆ ಹೋಗ್ತಾರೆ ಅಂತ ನಾನು ಇಲ್ಲಿ ಹಾಕ್ತೀನಿ ನೋಡ್ರಿ. ನನಗೆ ಅನ್ಸಿದ್ದಾರೆ ಯಾಕೋ ಸೋಫಿ ಎಕ್ರಿಸ್ಟನ್. ಯಾಕಂದ್ರೆ ಇವರು ಆಡಿರೋ ಟೋಟಲ್ WPL ಕರಿಯರ್ ಅಲ್ಲಿ 25 ಮ್ಯಾಚ್ ಆಡಿ 187 ರನ್ಸ್ ಹೊಡೆದಿದ್ದಾರೆ, ವಿತ್ 121 ಸ್ಟ್ರೈಕ್ ರೇಟ್, ಹಾಗೂ 36 ವಿಕೆಟ್ ತಂದ್ಕೊಂಡಿದ್ದಾರೆ. ನೆಕ್ಸ್ಟ್ ನಾವು ನೋಡೋದಾದ್ರೆ, ಯಾವ ಟೀಮ್ ಜಾಸ್ತಿ ಕಣ್ಣಾಗ್ತದೆ ಎಲ್ಲರ ಮೇಲೆ ಅಂದ್ರೆ ಅಮೇಲಿಯಾ ಕರ್. ಯಾಕಂದ್ರೆ ಇವರು ಬೌಲಿಂಗ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಬ್ಯಾಟಿಂಗ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಇವರು ಟೋಟಲ್ 29 ಮ್ಯಾಚ್ ಆಡಿ 437 ರನ್ ಮಾಡಿದ್ದಾರೆ, ಹಾಗೂ ವಿತ್ 119 ಸ್ಟ್ರೈಕ್ ರೇಟ್, ಹಾಗೂ 40 ವಿಕೆಟ್ಸ್ ತಗೊಂಡಿದ್ದಾರೆ. ಇದರಲ್ಲಿ ನಮ್ಗೆ ನೋಡಕ್ ಸಿಗ್ಬೋದು ನೆಕ್ಸ್ಟ್ ಲಾರಾ ವೋಲ್ಫರ್ಡ್. ನೀವು ಹಾಕಿದ್ದೇನೆ, ಯಾಕಂದ್ರೆ ಮೋಸ್ಟ್ ವಾಂಟೆಡ್ ಪ್ಲೇಯರ್. ಯಾಕಂದ್ರೆ ನೀವು ನೋಡಿರ್ಬೋದು, ಇತ್ತೀಚಿನ ವರ್ಲ್ಡ್ ಕಪ್ ನಲ್ಲಿ ಇವ್ರು ಸೌತ್ ಆಫ್ರಿಕನ್ ಯಾವ ಮಟ್ಟಿಗೆ ಕರ್ಕೊಂಡು ಹೋಗಿದ್ರೆ ಫೈನಲ್ ವರ್ಗ್ ಕರ್ಕೊಂಡು ಹೋಗಿದ್ರು. ಸೊ ಇವರು ಆಡಿರೋ WPL ಕೆರಿಯರ್ ಅಲ್ಲಿ 13 ಮ್ಯಾಚಸ್ ಆಡಿ 342 ರನ್ಸ್ ಹೊಡೆದಿದ್ದಾರೆ. ಇವ್ರ ಸ್ಟ್ರೈಕ್ ರೇಟ್ 125, IS 76 ವಿತ್ ವರ್ಸಸ್ RCB. ಸೊ ಇದು ಸೊ ನೆಕ್ಸ್ಟ್ ಯಾರಪ್ಪ ಇದರಲ್ಲಿ ಮೇನ್ ಪ್ಲೇಯರ್ ಅಂತ ಹೇಳ್ಬಿಟ್ರೆ ಮ್ಯಾಗ್ಲೆನಿಂಗ್. ಯಾಕಂದ್ರೆ ಇವ್ರು ನೀವು ನೋಡಿರ್ಬೋದು, ಕನ್ಸಿಸ್ಟೆನ್ಸ್ಲಿ 3 ಸೀಸನ್ ಡೆಲ್ಲಿನ ಫೈನಲಿ ಕರ್ಕೊಂಡು ಹೋಗಿದ್ದಾರೆ. ಸೊ ಇವ್ರ ಮೇಲೆ ಟೀಮ್ಸ್ ಕೊಂಡಿಡೋ ಜಾಸ್ತಿ ಸಾಧ್ಯತೆ ಇದೆ. ಇವ್ರು ನೋಡ್ಬೋದು 27 ಮ್ಯಾಚ್ ಅಲ್ಲಿ 952 ರನ್ಸ್ ಹೊಡೆದಿದ್ದಾರೆ, ಅದರಲ್ಲಿ 127 ಸ್ಟ್ರೈಕ್ ರೇಟ್, ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು 92. ಓಕೆನಾ. ಇದರಲ್ಲಿ ನನ್ನ ಪ್ರಕಾರ ಇದ್ರಲ್ಲಿ RCB ಯಾರಿಗೆ ಟಾರ್ಗೆಟ್ ಮಾಡ್ತಂದ್ರೆ ಸೋಫಿ ಎಕ್ರಿಸ್ಟನ್ ಗೆ ಟಾರ್ಗೆಟ್ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇವ್ರು ಬ್ಯಾಟಿಂಗ್ ಆಡ್ತಾರೆ, ಆಗ ಸ್ಪಿನ್ ಇದು ತಂದು ಕೊಡ್ತಾರೆ. ನನ್ನ ಪ್ರಕಾರ ಜೋರ್ಜೋ ವೇರಮ್ ಜೊತೆ ಮತ್ತೆ RCB ಹೋಗೋದು ಅನಿಸ್ತಿದೆ. ಸೊ ನೀವು ಕಮೆಂಟ್ ಮಾಡ್ರಿ ಈ ಲಿಸ್ಟ್ ಅಲ್ಲಿ ಯಾರು ಹೋಗ್ತಾರ ಅಂತ. ಸೊ ನೆಕ್ಸ್ಟ್ ನಾವು ಬರೋಣ ಇತ್ತೀಚೆಗೆ ಆದಂತ ಕ್ರಿಕೆಟ್ ವರ್ಲ್ಡ್ ಕಪ್ ಇನ್ನ ನೋಡ್ತಿರ್ಬೋದು. ಇವರು ನಮ್ಮ ಇಂಡಿಯನ್ ವರ್ಲ್ಡ್ ಕಪ್ ಗೆದ್ದಿರೋ ಸ್ಕ್ವಾಡ್ ಅಲ್ಲಿ ಇದ್ದಿರೋಂಥವ್ರು. ಇವ್ರ ಮೇಲೆ ಜಾಸ್ತಿ ಬೇಡಿಕೆ ಇರುತ್ತೆ, ಯಾಕಂದ್ರೆ ಇಂಡಿಯನ್ ಪ್ಲೇಯರ್ಸು ಎಲ್ಲ ಟೀಮ್ಸ್ಗೂ ಬೇಕು, ಹಾಗೂ ಇವ್ರ ಪರ್ಫಾರ್ಮೆನ್ಸ್ಗಳು ಆಗಿದ್ದಾರೆ. ಫಸ್ಟ್ ನೋಡ್ತಾ ಹೋಗೋಣ ಈ ಲಿಸ್ಟಲ್ಲಿ ಯಾರಿದ್ದಾರೆ ಅಂತ. ಲಿಸ್ಟಲ್ಲಿ ದೀಪ್ತಿ ಶರ್ಮಾ ಇದ್ದಾರೆ, ರೇಣುಕಾ ಸಿಂಗ್ ಇದ್ದಾರೆ, ಅರ್ಲಿನ್ ಡಿಯೋಲ್, ಸ್ನೇಹ ರಾಣಾ, ಶ್ರೀಚರಣಿ, ರಾಧಾ ಯಾದವ್, ಉಮಾ ಚೇತ್ರಿ, ಕ್ರಾಂತಿ ಗೌಡ, ಪ್ರತಿಕಾ ರಾವಲ್, ಅರುಂಧತಿ ರೆಡ್ಡಿ. ಸೊ ಇವರೆಲ್ಲ ಫುಲ್ ಡಿಮ್ಯಾಂಡ್ ಇರೋ ಪ್ಲೇಯರ್ಸ್ ಆಗಿರ್ತಾರೆ ಈ ಮೆಗಾ ಆಕ್ಷನಲ್ಲಿ ತುಂಬ ಡಿಮ್ಯಾಂಡ್ ಇರೋ ಪ್ಲೇಯರ್ಸ್ ಆಗಿರ್ತಾರೆ. ಸೊ ಇದರಲ್ಲಿ ಹೈಯೆಸ್ಟ್ ಮಟ್ಟಕ್ಕೆ ಯಾರು ಹೋಗ್ತಾರೆ ಅಂದರೆ ನನ್ನ ಪ್ರಕಾರ ದೀಪ್ತಿ ಶರ್ಮಾ ಹೋಗ್ತಾರೆ ಅನ್ಕೊಂತೆ. ಯಾಕಂದರೆ ಇವರಿಗೆ ಬೌಲಿಂಗಲ್ಲೂ ಕೆಪಾಸಿಟಿ ಇದೆ, ಬ್ಯಾಟಿಂಗಲ್ಲೂ ಕೆಪಾಸಿಟಿ, ಗುಡ್ ಆಲ್ರೌಂಡರ್.
ಇವ್ರ ಮೇಲೆ ಎಲ್ಲ ಟೀಮು ಕಣ್ಣಿಡುತ್ತೆ. ನೆಕ್ಸ್ಟ್ ಯಾರಂತ ನನ್ನ ಪ್ರಕಾರ ಅಂದರೆ ಶ್ರೀಚರಣಿ. ಯಾಕಂದರೆ ಯಂಗ್ಸ್ಟಾರು, ಕ್ಯಾಪ್ಡ್ ಪ್ಲೇಯರು, ಬೌಲಿಂಗ್ ಗುಣ ಹೆಂಗೆ ಮಾಡ್ತಾರೆ ನೀವು ವರ್ಲ್ಡ್ ಕಪ್ಪಲ್ಲಿ ನೋಡಿರ್ಬೋದು. ಸೊ ಇವ್ರ ಮೇಲೆ ಕೂಡ ಕಣ್ಣಿಟ್ಟಿರಿ. ಸೊ ನಮ್ಮ ಆರ್ ಸಿ ಬಿ ಯಾರಿಗೆ ಟಾರ್ಗೆಟ್ ಮಾಡ್ಬೋದಪ್ಪ ಈ ಲಿಸ್ಟಲ್ಲಿ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಪ್ರತೀಕ ರಾವಲ್. ಎದಕ್ಕಂತ ಹೇಳ್ತೀನಿ ಕೇಳ್ರಿ. ಯಾಕಂದರೆ ನಮ್ಮ ಸ್ಮೃತಿ ಮಂಡನವರಿಗೆ ಓಪನಿಂಗ್ ಬ್ಯಾಟ್ಸ್ಮನ್ ಬೇಕು. ಪ್ರತೀಕ ರಾವಲ್ ನಾವು ಬೈ ಮಾಡಿದ್ರಂಕ ಈಗ ನಡೆದಿರೋ ವರ್ಲ್ಡ್ ಕಪ್ಪಲ್ಲಿ ಇವರಿಬ್ಬರೇ ಓಪನಿಂಗ್ ಮಾಡ್ತಿದ್ರು. ಸೊ ಇವರಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರ್ತೈತೆ. ಸೊ ಇವ್ರನ್ನ ಬೈ ಮಾಡಿದರೆ ನಮಗೆ ಇನ್ನೂ ಮೋರ್ ಬೆನಿಫಿಟ್ ಆಗ್ತದೆ. ಸೊ ನಿಮ್ಮ ಪ್ರಕಾರ ಯಾರು ಇದ್ರಲ್ಲಿ ಹೋಗ್ಬೋದು, ಯಾರು ನಮ್ಮ ಆರ್ ಸಿ ಬಿ ಪಿಕ್ ಮಾಡ್ಬೋದು ಅಂತ ಕಮೆಂಟ್ ಮಾಡಿ ನೋಡೋಣ. ಸೊ ನೆಕ್ಸ್ಟ್ ನಾವು ಬರೋಣ. ಇದರಲ್ಲಿ ನೀವು ನೋಡ್ತಿರ್ಬೋದು ದೀಪ್ತಿ ಶರ್ಮಾ ಅವರ ಸ್ಟಾರ್ಸ್ ನೋಡ್ತಿರ್ಬೋದು. 25 ಮ್ಯಾಚ್ ಆಡಿ 507 ರನ್ಸ್ ಹೊಡೆದಿದ್ದಾರೆ. ಹಾಗೂ ವಿತ್ 117 ಸ್ಟ್ರೈಕ್ ರೇಟ್ ಅಂದರೆ 27 ವಿಕೆಟ್. ಈಗ ನೀವು ನೋಡ್ತೀವಿ ರೇಣುಕಾ ಸಿಂಗ್, ಇವರು ಕೂಡ ಒನ್ ಆಫ್ ದ ಮೋಸ್ಟ್ ಡಿಮ್ಯಾಂಡೆಡ್ ಪ್ಲೇಯರ್ ಇನ್ ಮೆಗಾ ಆಕ್ಷನ್. 23 ಮ್ಯಾಚಸ್ ಆಡಿ 13 ವಿಕೆಟ್ ತಗೊಂಡಿದ್ದಾರೆ. ಸೊ ಬೆಸ್ಟ್ ಫಿಗರ್ 3/4/23. ಇವರಲ್ಲೇ ನೀವು ಕೇಳ್ಬೋದು ಇವರು ಆರ್ ಸಿ ಬಿ ಇವ್ರ ಕಡೆಗೆ ಹೋಗಲ್ಲ ಅಂತ. ಈಗ ಯಾಕೆ ನಮ್ಮ ಆರ್ ಸಿ ಬಿ ಹೋಗಲ್ಲ ಅಂದರೆ ಇವರು ಹೋದ ಸೀಸನ್ನು ಓನ್ಲಿ ನ್ಯೂ ಬಾಲಲ್ಲಿ ಮಾತ್ರ ಇವರು ಬಾಲಿಂಗ್ ಮಾಡೋ ಕೆಪಾಸಿಟಿ ಇದೆ. ಸೊ ಅಂದರೆ ಇವ್ರು ಜಾಸ್ತಿ 3 ಸೀಸನ್ ಇದ್ದರೆ ಇವ್ರು ಆರ್ ಸಿ ಬಿ ಹೋಗೋದು ಡೌಟ್ ಅನಿಸುತ್ತೆ. ಸೊ ನಾನೀಗ ಒಂದು ಲಿಸ್ಟ್ ಹಾಕಿದ್ದೀನಿ. 5 ಪ್ಲೇಯರ್ಸ್ ಇದ್ದಾರೆ. ಇದರಲ್ಲಿ ಜಾಸ್ತಿ ಯಾರು ಹೈಯೆಸ್ಟ್ ಬಿಡ್ಡಿಗೆ ಹೋಗ್ಬೋದು ಅಂತ ಕಮೆಂಟ್ ಮಾಡಿ ನೋಡೋಣ ಯಾರಂತ ನಿಮಗೆ ಗೆಸ್ಸಿಂಗ್ ಕರೆಕ್ಟ್ ಅಂತ. ಸೊ ಲಾಸ್ಟ್ಲಿ ನಾನು ಒಂದು ಲಿಸ್ಟ್ ಇದು ಫೋಟೋ ಹಾಕಿದ್ದೀನಿ. ಇದರಲ್ಲಿ 2023ಯಲ್ಲಿ 3.4 ಕ್ರೋಗೆ ಸ್ಮೃತಿ ಮಂಡನ್ ಹೈಯೆಸ್ಟ್ ಹೋಗಿದ್ದರು. 2024ಅಲ್ಲಿ ಕಾಸ್ವಿ ಗೌತಮ್ ಅವರು 2 ಕ್ರೋಗೆ ಹೋಗಿದ್ದರು. 2024ಅಲ್ಲಿ ಆನರಬಲ್ ಸದರ್ಲ್ಯಾಂಡು 2 ಕ್ರೋಗೆ ಹೋಗಿದ್ದರು. 25ಅಲ್ಲಿ 1.90 ಕ್ರೋಗೆ ಸೈಮ್ರನ್ ಸಕ್ಕೆ ಹೋಗಿದ್ದರು. 2026ಅಲ್ಲಿ ಯಾರು ಹೋಗ್ತಾರೆ ಅಂತ ಕಮೆಂಟ್ ಮಾಡಿ ನೋಡೋಣ. ಸೊ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ. ಏನಾದ್ರು ತಪ್ಪಾದರೆ ಕ್ಷಮಿಸಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಯಾರ್ಯಾರು ಎಷ್ಟು ಹೋಗಿದ್ದಾರೆ ಅಂತ ಮತ್ತೆ ಬರ್ತೀನಿ. ಸೊ ಮರ್ಯಾದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬಡ್ರ ಮನೆ ಮಕ್ಕಳನ್ನ ಬೆಳೆಸಿ.